ಬಂಧುಗಳೇ, ವೇದಿಕೆ ಮೇಲೆ ತಮ್ಮೆಲ್ಲರೂ ಕೂಡ ತಮ್ಮ ಋಣವನ್ನ ತೀರಿಸ್ತೇವೆ. ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೇವೆ ಅಂತ ಹೇಳಿ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಆಗಮಿಸತಕ್ಕಂಥ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಜಿಲ್ಲಾ ಮಂತ್ರಿಗಳಂತ ಜಮೀರ್ ಅಹಮದ್ ಖಾನ್ ರವರೇ, ನಿಮ್ಮ ಕ್ಷೇತ್ರದ ಒಬ್ಬ ಮಗನಾದಂಥ ಸಂತೋಷ್ ಲಾಡ್ ರವರೇ, ನಮ್ಮ ನೂತನ ಸಂಸತ್ ಸದಸ್ಯರಾದಂಥ ತುಕಾರಾಮ್ ರವರೇ, ವೇದಿಕೆ ಮೇಲಿರುವಂಥ ಪರಮೇಶ್ವರ್ ನಾಯಕ್ ರವರೇ, ಭೀಮಾ ನಾಯಕ್ ರವರೇ, ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನನ್ನ ಸೋದರಿ ಅನ್ನಪೂರ್ಣರವರೇ ಮತ್ತು ಶಾಸಕ ಮಿತ್ರರಾದಂಥ ನಾಗರಾಜ್ ರವರೇ, ಗಣೇಶ್ ರವರೇ, ನಮ್ಮ ಗಣೇಶ್ ರವರೇ ಮತ್ತು ಮತ್ತೊಬ್ಬ ಶಾಸಕರಾದಂಥ ಶ್ರೀನಿವಾಸ್ ರವರೇ, ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಮುಖ್ಯಮಂತ್ರಿಗಳಿಗೆ ನಜೀರ್ ಅಹಮದ್ ರವರೇ, ಇನ್ನು ವೇದಿಕೆಯಲ್ಲಿರುವಂಥ ನಮ್ಮ ಜಿಲ್ಲಾ ಕಾಂಗ್ರೆಸ್ನ 2 ಅಧ್ಯಕ್ಷಗಳೇ, ಎಲ್ಲ ಕಾರ್ಯಕರ್ತರೇ, ಮುಖಂಡಗಳೇ, ಬಂಧು ಭಗಿನಿಯರೇ, ಬಹಳ ಸಂತೋಷದಿಂದ ನಾನು ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಮುಖಂಡಗಳು ತಮಗೆಲ್ಲ ನಮ್ಮ ನಮನಗಳನ್ನು ಸಮರ್ಪಿಸಬೇಕು ಅಂತೇಳಿ ಬಂದಿದ್ದೇವೆ. ಅಧಿಕಾರ ನಶ್ವರ, ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು ಅಜಾಮರ. ಆದರೆ ಕೊನೆಗೆ ನಮಗೇನೇ ಅಧಿಕಾರ ಇರಲಿ, ನಾವೇನೇ ಸಾಧನೆ ಮಾಡಿರಲಿ, ಕೊನೆಗೆ ಮತದಾರನೇ ಈಶ್ವರ ಅಂತೇಳಿ ನಿಮಗೆ ಕೈ ಮುಗಿಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಇವತ್ತು ತಾವೆಲ್ಲ ಒಂದು ಇತಿಹಾಸ ಪುಟಕ್ಕೆ ತಾವೆಲ್ಲ ಪಾತ್ರರಾಗಿದ್ದೀರಿ. ಮಹಾತ್ಮ ಗಾಂಧೀಜಿಯವರು ಸಂಡೂರನ್ನ ಕಾಶ್ಮೀರ್ ಅಂತೇಳಿ, ಕರ್ನಾಟಕದ ಕಾಶ್ಮೀರ್ ಅಂತೇಳಿ ಕರೆದಿದ್ರು. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಈ ವರ್ಷ 100 ವರ್ಷ ಆಗಿದೆ. ಆ 100 ವರ್ಷದ ಹಿಂದೆ ಏನು ನಾವು ಅಧಿಕಾರವನ್ನು ನಮಗೆ ಹೋರಾಟ ಪ್ರಾರಂಭ ಮಾಡಿದ್ರು, ಇವತ್ತು ನೀವೆಲ್ಲ ಕಲ್ಯಾಣ ಕರ್ನಾಟಕದಲ್ಲಿದ್ದೀರಿ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಬಾರಿ ಕಾಂಗ್ರೆಸ್ ಪಕ್ಷದ ಆ ಸ್ಥಾನದಲ್ಲಿ ಕೂತಿದ್ದಾರೆ. ಅವರ ಮಾರ್ಗದರ್ಶನದಂತೆ ನಾನು ಮುಖ್ಯಮಂತ್ರಿಗಳು ಇಬ್ಬರು ಸೇರಿ ಇವತ್ತು ಬೆಳಗಾಂನಲ್ಲಿ ಆ 100 ವರ್ಷದ ಸಂಭ್ರಮವನ್ನು ಇಡೀ ವರ್ಷ ಪಕ್ಷ ಹಾಗೂ ಸರ್ಕಾರ ಎರಡು ಕೂಡ ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ನಾನು ತಮಗೆಲ್ಲರೂ ಕೂಡ ಒಂದು ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ನನ್ನ ಸೋದರಿ ಅನ್ನಪೂರ್ಣರವರಿಗೆ ಮತವನ್ನು ಕೊಟ್ಟಂತ ಜನರಿಗೆ ಮತ್ತು ಬಳ್ಳಾರಿ ಮತ್ತು ವಿಜಯನಗರ ಸಾಮ್ರಾಜ್ಯದ ಎಲ್ಲ ನನ್ನ ಮತದಾರರ ಬಂಧುಗಳಿಗೆ ಇವತ್ತು ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳಿ ಮೊದಲಿಂದನೂ ಕೂಡ ಕಷ್ಟ ಕಾಲದಲ್ಲಿ ಸೋನಿಯಾ ಗಾಂಧಿ ಅವರನ್ನು ಕೂಡ ಆಯ್ಕೆ ಮಾಡಿ ಈ ದೇಶದ ಭೀಮಾ ಕೂತ್ಕೊಳ್ಳಿ ಸ್ವಲ್ಪ, ಈ ದೇಶದ ಇತಿಹಾಸಕ್ಕೆ ಸೋನಿಯಾ ಗಾಂಧಿ ಅವರನ್ನು ಆಯ್ಕೆ ಮಾಡಿ ನೀವು ಈ ಬಳ್ಳಾರಿಯ ಅಭಿವೃದ್ಧಿಗೆ ತಾವೆಲ್ಲ ನಾಂದಿ ಆಡಿದ್ದೀರಿ. ಇವತ್ತು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಅಂತ ಹೆಸರನ್ನ ಪಡೆದು ನಮ್ಮೆಲ್ಲರಿಗೂ ಕೂಡ ಒಂದು ಹುರುಪು ಸಂತೋಷವನ್ನ ಇಡೀ ರಾಜ್ಯದ ಜನತೆಗೆ ಸಂದೇಶವನ್ನು ಕೊಟ್ಟಿದ್ದೀರಿ. ಇವತ್ತು ಬಳ್ಳಾರಿಯ ಈ ಸಂಡೂರು ತಾಲೂಕು ಒಂದು ಬಾರಿ ನಮ್ಮ ಈ ಹಿಂದೆ ಇದ್ದಂಥ ಒಂದು ಬಾರಿ ಸಂತೋಷ್ ಲಾಡ್ ಅವರು ಜನತಾದಳದಿಂದ ಗೆದ್ದಿದ್ದು ಬಿಟ್ಟರೆ, ಉಮಾಪತಿಯವರೊಬ್ಬರು ಗೆದ್ದಿದ್ದು ಬಿಟ್ಟರೆ, ಸತತವಾಗಿ 13
ಭೂಪತಿ ಅವರು ಗೆದ್ದಿದ್ದು ಬಿಟ್ರೆ ಸತತವಾಗಿ ದಿವಂಗತ ಭೂಪತಿಯವರು ಬಿಟ್ರೆ ಸತತವಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ಗೋರ್ಪಡೆಯವರ ಆದಿಯಾಗಿ ಕೊನೆಗೆ ಅನ್ನಪೂರ್ಣರವರೆಗೂ ಕೂಡ ತಾವು ಸತತವಾಗಿ ಕಾಂಗ್ರೆಸ್ ಪಕ್ಷದ ಈ ಕೈ ಚಿಹ್ನೆಗೆ ಶಕ್ತಿಯನ್ನು ಕೊಟ್ಟು ಇವತ್ತು ಆಶೀರ್ವಾದವನ್ನು ಮಾಡಿದ್ದೀರಿ. ಇದು ಇತಿಹಾಸ. ನಾನು 136 ಸೀಟ್ ಗೆಲ್ತೀವಿ ಅಂತ ಹೇಳಿದಾಗ ನಗ್ತಾ ಇದ್ರು. 135 ಪ್ಲಸ್ ಪಾಂಡುಪುರ ಕ್ಷೇತ್ರ, ಅದು ನಮ್ಮ ಸೀಟು. ನಾವು ಅಲೈನ್ಸ್ ಮಾಡಿಕೊಂಡು ಒಂದು ಸೀಟ್ ಬಿಟ್ಕೊಂಡು 136. ಈಗ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ 3 ಸೀಟ್ ತುಕಾರಾಮ್ರವರು, ಕುಮಾರಸ್ವಾಮಿಯವರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿ, ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿರವರು. ಈಗ ತೆರವಾದಂಥ ಸೀಟ್ ಚುನಾವಣೆ ನಡೀತು. ಈ 135ಇಂದ ನಾನು ಇಲ್ಲೇ ಬಂದು ಹೇಳಿದ್ದೆ, ಚುನಾವಣೆ ಮುಂದೆ ಕೇಳಿದ್ದೆ, ನೀವು ಮಾಧ್ಯಮದವರು ಬರ್ಕೊಳ್ಳಿ, ನೀವು ಬರ್ಕೊಳ್ಳಿ, 138 ಸೀಟು ನಮ್ಮ ನಂಬರು ಅಂತೇಳಿ ನಾನು ನಿಮಗೆ ಹೇಳೋಗಿದ್ದೆ. ಇವತ್ತು 138 ಸೀಟ್ಗೆ ಅನ್ನಪೂರ್ಣರವರು ಅನ್ನದ ಪೂರ್ಣ, ಸಿದ್ದರಾಮಯ್ಯನವರ ಅನ್ನ ಭಾಗ್ಯವನ್ನ ಕೊಡುವಂತ ಅನ್ನಪೂರ್ಣ ಇವತ್ತು 138 ನಂಬರ್ ಮಾಡಿದ್ದಾರೆ. ನಮ್ಮ MP ಪ್ರಕಾಶ್ ಮಗಳು ನಮ್ಮ ಪಕ್ಷದ ರೆಬೆಲ್ ಕ್ಯಾಂಡಿಡೇಟ್. ಆಮೇಲೆ ಅಲ್ಲಿ ಪುಟ್ಸ್ವಾಮಿಗೌಡರು ಎಲ್ಲಿ ಗೌರಿಬಿದನೂರಲ್ಲಿ ರೆಬೆಲ್ ಕ್ಯಾಂಡಿಡೇಟ್. 132 2 ಸೇರಿದ್ರೆ ಎಷ್ಟಾಯ್ತು? 140 ಆಯ್ತು. ಅದಾದ್ಮೇಲೆ ಬಿಜೆಪಿ ಕೆಲವು ಸ್ನೇಹಿತಗಳಿದ್ದಾರೆ, ನಾನು ಹೆಸರು ಹೇಳಕ್ ಹೋಗುದಿಲ್ಲ, ಸ್ನೇಹಿತರಿದ್ದಾರೆ. ಅಲ್ಲ ರೀ, ಎಷ್ಟು ಬಲ ಇರುವಂತ 140 ಪ್ಲಸ್ ಸೀಟ್ನ ದೇವೇಗೌಡರು ಏನ್ ಬಿಜೆಪಿಯವ್ರನ್ನ ಸೇರಿಸ್ಕೊಂಡು ಕುಮಾರಸ್ವಾಮಿ ಅವರು 6 ತಿಂಗಳೊಳಗಡೆ ಈ ಸರ್ಕಾರನ ಕಿತ್ತಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸಾಧ್ಯನೇನ್ರಿ? ಸಾಧ್ಯನೇನ್ರಿ? ಸಾಧ್ಯ ಇಲ್ಲ. ಇದು 138 ಸೀಟ್ಗೆ ನೀವು ಇಲ್ಲಿ ಗೆಲ್ಸಿದ್ದೀರಲ್ಲ, ಅನ್ನಪೂರ್ಣ ಅನ್ನ ಕೊಡುವಂತ ನನ್ನ ತಾಯಿ, ನಿಮ್ಮ ತಾಯಿ. ಕಾಂಗ್ರೆಸ್ 228ಕ್ಕೆ ಮುನ್ನುಡಿಯನ್ನ ನೀವು ಬರೆದಿದ್ದೀರಿ. ಸಂಡೂರು ನಮ್ಮ ಕ್ಷೇತ್ರದ ಜನತೆ ಮುನ್ನುಡಿಯನ್ನ ಬರೆದಿದ್ದೀರಿ. ಇದನ್ನು ಗಮನದಲ್ಲಿ ಇಟ್ಕೊಂಡಿರ್ಬೇಕು ಬಂಧುಗಳೇ. ತುಂಗಭದ್ರಾ ಡ್ಯಾಮ್ ಒಡೆದೋಯ್ತು, ಟೀಕೆಗಳ ಸುರಿಮಳೆ ಆಯ್ತು. ಬಿಜೆಪಿ ಟೀಕೆ ಮಳೆ ಕೇಳ್ತೀರಾ, ಅಶೋಕನ್ ಟೀಕೆ ಮಳೆ ಕೇಳ್ತೀರಾ, ಆದ್ರೆ ಜನಾರ್ದನ್ ರೆಡ್ಡಿ ಟೀಕೆ ಕೇಳ್ತೀರಾ? ಇನ್ಯಾರ್ದು ಟೀಕೆ ಆಯ್ತಾಯ್ತು. ಆಗ ಹೇಳ್ದೆ, ಟೀಕೆಗಳು ಸಾಯ್ತದೆ, ನಮ್ಮ ಕೆಲಸಗಳು ಉಳಿತವೆ ಅಂತೇಳಿ. ನೀವೆಲ್ಲ ಸೇರಿ ಆಶೀರ್ವಾದನ ಮಾಡಿದ್ದೀರಿ. ಇನ್ನು ಹೆಚ್ಚಿಗೆ ಓಟನ್ನ ನಾವು ನಿರೀಕ್ಷಣೆ ಮಾಡಿದ್ದು. ಆದರೆ ಬಹಳ ದೊಡ್ಡ ಪ್ರಯತ್ನವನ್ನು ಅವರು ಬಂದು ಜಾತಿ ವ್ಯವಸ್ಥೆ ಮೇಲೆ ರಾಜಕಾರಣ ಮಾಡಿದ್ರು ಅನ್ನೋದು ನಮಗೆಲ್ಲ ಅರಿವಿದೆ. ಆದರೆ ಏನಾಯ್ತು, ಪಕ್ಕದ ಕ್ಷೇತ್ರ, ಈಗ ನಾವು ಇನ್ನೊಂದು ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ, ಶಿಗ್ಗಾವಿ ಮುಖ್ಯಮಂತ್ರಿಗಳ ಕ್ಷೇತ್ರ. ಇದೇನೋ ನಮ್ಮ ತುಕಾರಾಮ್ ಕ್ಷೇತ್ರ, ಇದು ನಮ್ಮ ಸಂತೋಷ್ ಲಾಡ್ ಕ್ಷೇತ್ರ, ಇದು ನಮ್ಮ ಗೋರ್ಪಡೆ ಕ್ಷೇತ್ರ ಇದು. ಆದರೆ ಅದು ಕಳೆದ 25 ವರ್ಷದಿಂದ ಬೊಮ್ಮಾಯಿರವರು ಇದ್ದಂಥ ಕ್ಷೇತ್ರ ಇದು. ಆ ಕ್ಷೇತ್ರ ಏನಾಯ್ತು, ಜನ ಹೇಳಿದ್ರು. ಈಗ ಕುಮಾರಸ್ವಾಮಿ ಅವ್ರ ಕ್ಷೇತ್ರ 25 ವರ್ಷದಿಂದ ಅಲ್ಲಿ ಗೆದ್ದಿರಲಿಲ್ಲ. ನಾವು ಮುಖ್ಯಮಂತ್ರಿ ಆಗಿದ್ರು ಅಲ್ಲಿ ದೇವೇಗೌಡರು. ಜಿಲ್ಲೆ ಏನು ಒಂದು ವಾರ ಬಂದು ಎದೇನ ಏನ್ ರಭಸದಿಂದ ಈ ಸರ್ಕಾರನ ಕಿತ್ತಾಕ್ತೀವಿ ಅಂತ ಹೇಳಿದ್ರು. ಜನ ಹೇಳಿದ್ರು, ಅಭ್ಯರ್ಥಿಗೆ ಮತ ಹಾಕೋದಕ್ಕಿಂತ ಮುಖ್ಯವಾಗಿ ಗ್ಯಾರಂಟಿಗಳಿಗೆ ಮತ ಹಾಕಿದ್ದೇವೆ. 5 ಗ್ಯಾರಂಟಿಗಳಿಗೆ ಮತ ಹಾಕಿದ್ದೇವೆ. ಮಾಧ್ಯಮ ಸ್ನೇಹಿತರು ಬರುದ್ರು, ಒಂದು ಕಾಂಗ್ರೆಸ್, ಒಂದು ದಳ, ಒಂದು ಬಿಜೆಪಿ, 3 ಅಂತ ಅಂದ್ರು. ಆಮೇಲೆ ಇಲ್ಲಿ ಹೇಳಿದ್ರು, ನಾವು ಸಂಡೂರಿನಲ್ಲಿ ಗೆಲ್ತೀವಿ ಅಂತ ಹೇಳಿದ್ರು. ಇಲ್ಲ, ನಾನು ಹೇಳಿದ್ದೆ ಎಲೆಕ್ಷನ್ ಮುಂಚಿತವಾಗಿ. ಆಮೇಲೆ ಹೇಳಿದೆ, ಏನಂತ ಹೇಳಿದೆ, ಕೆರೆಯಲ್ಲಿ ಕಮಲ ಕೆರೆಯಲ್ಲಿ ಇದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ,
ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದೆ. ಹಂಗೆ ಈ ಕೈ ದಾನ ಧರ್ಮ ಮಾಡೋಕ್ಕೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿ ಇದ್ಕೊಂಡು ಎಲ್ಲ ವರ್ಗದ ಜನರಿಗೆ ಕಾಂಗ್ರೆಸ್ ಶಕ್ತಿ, ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಇವತ್ತು ನಾವೆಲ್ಲ ವರ್ಗದ ಜನರಿಗೆ ಪುಟಾಣಿ ಮಕ್ಕಳು ಬಿಸಿ ಊಟದಿಂದ ಹಿಡಿದು ಹೆಣ್ಮಕ್ಳಿಗೆ ಸ್ತ್ರೀಶಕ್ತಿಯಿಂದ ಹಿಡಿದು ನಮ್ಮ ಆಶಾ ಕಾರ್ಯಕರ್ತರಿಂದ ಹಿಡಿದು ಅಂಗನವಾಡಿ ಕಾರ್ಯಕರ್ತರಿಂದ ಹಿಡಿದು ನಮ್ಮ ಜಮೀರ್ ಅಹಮದ್ ಖಾನ್ ರವರು ಮನೆ ಕಟ್ಟಿಸಿದಿಂದ ಹಿಡಿದು ಇವತ್ತು ಎಲ್ಲರಿಗೂ ಕೂಡ ವಿದ್ಯುತ್ ಶಕ್ತಿ ಮನೆಗೆ ಉಚಿತವಾಗಿ ಕೊಡೋದ್ರಿಂದ ಹಿಡಿದು ಅನ್ನಭಾಗ್ಯ ಕೊಡೋದ್ರಿಂದ ಹಿಡಿದು ಇವತ್ತು ತಾಯಂದಿರು ಶಕ್ತಿ ಯೋಜನೆಯಲ್ಲಿ ಉಚಿತವಾಗಿ ಬೆಂಗಳೂರಿಗಾಗಲಿ ನೀವು ಮೈಸೂರಿಗಾಗಲಿ ಎಲ್ಲಿ ಬೇಕಾದ್ರೂ ಪ್ರಯಾಣವನ್ನು ಮಾಡಿ ಅಂತ ಅವಕಾಶವನ್ನು ಮಾಡಿಕೊಟ್ಟು ಪ್ರತಿ ತಾಯಂದಿರ ಮನೆಯನ್ನು ಬೆಳಗಲಿಕ್ಕೆ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ 2,000 ರೂಪಾಯಿ ಕೊಡಲಿಕ್ಕೆ ಈ ಹಸ್ತ 5 ಕೈಗಳು ಇವತ್ತು ಸಹಾಯವನ್ನು ಮಾಡ್ಕೊಂಡು ಬಂದಿದೆ. ಆದ್ದರಿಂದ ಬಂಧುಗಳೇ, ನಾನು ಹೆಚ್ಚಿಗೆ ಇನ್ನು ಒಂದು ಸಭೆಗೆ ನಾನು ಮುಖ್ಯಮಂತ್ರಿಗಳು ಇಬ್ಬರು ಹೋಗಬೇಕಾಗಿದೆ. ನನಗೆ ಆತ್ಮವಿಶ್ವಾಸ ಇತ್ತು 3 ಸೀಟು ನಾವು ಗೆಲ್ತೀವಿ ಅಂತ. ಇವತ್ತು ನಿಮಗೆ ಅನ್ನಪೂರ್ಣ ಒಬ್ಬರು MLA ಅಲ್ಲ, ತ್ರಿಬಲ್, ಒಂದು ತುಕಾರಾಮ್, ಇನ್ನೊಂದು ಸಂತೋಷ್ ಲಾಡ್, 3 ಜನನು ಸೇರಿ ನಿಮ್ಮ ಋಣವನ್ನು ತೀರಿಸುವಂಥ ಕೆಲಸವನ್ನು ಮಾಡ್ತಾರೆ. ನಮ್ಮ ಜಿಲ್ಲಾ ಸಚಿವರು ಅವರ ಜೊತೆಯಲ್ಲಿ ಇಡೀ ಸರ್ಕಾರ ಅನ್ನಪೂರ್ಣ ಜೊತೆಯಲ್ಲಿದೆ. ಅನ್ನಪೂರ್ಣ ಒಬ್ಬರೇ ಅಲ್ಲ, ನಾನು ಮುಖ್ಯಮಂತ್ರಿ, ಸಂತೋಷ್ ಲಾಡ್, ಜಮೀರು, ಇಡೀ ಸರ್ಕಾರ ನಾವೆಲ್ಲ ಸೇರಿ ಆ ಹೆಣ್ಣುಮಗಳ ಕೈಯನ್ನು ಬಲಪಡಿಸಿ ನಿಮ್ಮ ಋಣವನ್ನು ತೀರಿಸುವಂಥ ಕೆಲಸವನ್ನು ಮಾಡ್ತೇವೆ. ಭಾಳ ಅಭಿವೃದ್ಧಿಗೆ ತಾವು ಮುನ್ನೋಟಕ್ಕೆ ಹೊರಟಿದ್ದೀರಿ, ತಾವು ಚಿಂತೆ ಮಾಡೋದು ಬೇಡ. ತಾವೆಲ್ಲ ಸೇರಿ ಆಶೀರ್ವಾದ ಮಾಡಿ ನಿಮಗೊಂದು ದೊಡ್ಡ ಕೋಟಿ ನಮಸ್ಕಾರವನ್ನು ಹೇಳಿ ತಾವು ನಿಮ್ಮ ಸೇವೆಯನ್ನು ಸದಾ ನಾವು ಮಾಡ್ಕೊಂಡಿರ್ತೇವೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.